ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈಗ ಚೆನ್ನಾಗಿ ಹಾಕ್ತಿದ್ದೀನಿ. ಯು ಕ್ಯಾನ್ ಹಿಯರ್ ಮೈ ವಾಯ್ಸ್ ಕಂಪ್ಲೀಟ್. ಈ ಮಳೆ ಸ್ಟಾರ್ಟ್ ಆದಾಗಿಂದನೂ ನೆಗಡಿ, ಕೆಮ್ಮು ಮತ್ತು ಒಂದು 2-3 ಡೇಸಿಂದ ಫೀವರ್ ಕೂಡ ಇದೆ. ಬಾಡಿ ಫುಲ್ ಹೀಟ್ ಆಗಿದೆ ಮತ್ತು ಹೇರ್ ಫಾಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಂ, ಅವನು ಹಾಯ್ ಹೇಳಲಿಲ್ವಂತೆ. ಏನಿದೆ? ಹೌದಾ? ಸೊ ಇವತ್ತು ಒಂದು ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಪ್ರಿಫರೆನ್ಸ್ ಬಂದು ಬಾಡಿ ಹೀಟ್ನ ಕಡಿಮೆ ಮಾಡೋ ಅಂಥದ್ದು. ಸೊ ಬಾಡಿ ಹೀಟ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಇವತ್ತು ಯಾವ ರೀತಿ ಸ್ಟೆಪ್ಸ್ನ ತೊಗೊತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ಜನಕ್ಕೆ ಬಾಡಿ ಹೀಟ್ ಇರುತ್ತೆ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತಲೇ ಹೇಳ್ತೀನಿ. ಸೊ ಎವ್ರಿ ಮೆಥಡ್ ಹೇಳೋಕ್ಕಿಂತ ನಾನು ಯಾವ ರೀತಿ ಮೆಥಡ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ನಾನಿವತ್ತು ಬಾಡಿ ಹೀಟ್ನ ಕಡಿಮೆ ಮಾಡೋದಕ್ಕೋಸ್ಕರ ತಲೆಗೆ ಹೆನ್ನ ಹಾಕೋತಾ ಇದ್ದೀನಿ. ಪಾಕೆಟ್ನ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟೆ, ಮತ್ತು ಅದು ಏನೇನಾದರೂ ಹೋದರೆ ನೆಕ್ಸ್ಟ್ ಟೈಮ್ ಯೂಸ್ ಆಗಲ್ಲ ಅಂತ ಹೇಳಿ ಎಲ್ಲ ಕಲಸಿ ಇಟ್ಟಾದಮೇಲೆ ನೆನಪಾಯಿತು, ಓಕೆ ವಿಡಿಯೋ ಮಾಡೋಣ, ಇದನ್ನ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು, ಇದು ಹೆನ್ನ ಬೆರೆಸಿ ಇಟ್ಟಿದ್ದೀನಿ ನಾನು. ಇದನ್ನು ಆ್ಯಕ್ಚುಲಿ ಬೆರೆಸಿ 3 hours ಇಡಬೇಕು ಸೈಡಲ್ಲಿ. 3 hours ಆದಮೇಲೆ ತಲೆಗೆ ಅಪ್ಲೈ ಮಾಡಿ 1 hour ಬಿಡಬೇಕು. ಅದಾದಮೇಲೆ ಹೇರ್ ವಾಶ್ನ ಮಾಡೋ ಅಂಥದ್ದು. ಇದು ಯಾಕೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿರೋ ಹೀಟ್ನ ಕಡಿಮೆ ಮಾಡುತ್ತೆ. ಹಾಗೆ ಏರ್ ಫಾಲ್ ಆಗಿರ್ಬೋದು, ಸ್ಕ್ಯಾಲ್ಪಲ್ಲಿ ಏನಾದರೂ ಗಾಯಗಳಾಗಿರ್ಬೋದು, ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗೂ ಕೂಡ ಅದಕ್ಕೂ ಇದೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವೇನೇನು ಆ್ಯಡ್ ಮಾಡ್ಬೋದು ಅಂತಂದರೆ, ಈ ಮೆಂತ್ಯ ಸೊಪ್ಪಿರುತ್ತಲ್ವ, ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಬೆರೆಸ್ಕೋಬೋದು. ಅದನ್ನು ಹಾಕ್ಕೊಂಡಾಗ ತಲೆ ತಂಪು ಇರುತ್ತೆ, ಹಾಗೆ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಹೇರ್ ಕಲರ್ ಚೆನ್ನಾಗಿ ಬರಬೇಕು ಅಂತಂದರೆ ಆ ರೀತಿ ಮಾಡ್ಬೋದು. ಇಲ್ಲ ಅಂತಂದರೆ ಮೆಂತ್ಯನ ಓವರ್ ನೈಟ್ ಸೋಕ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಮಾರ್ನಿಂಗೇ ಒಂದು ಸರಿ ತಲೆಗೆ ಹಾಕ್ಕೊಂಬಿಟ್ಟು ಅದಾದಮೇಲೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಈ ರೀತಿ ಹೆನ್ನನ ನೀವು ಹಾಕ್ಕೊಬೋದು. ಸೆಕೆಂಡ್ ಮೆಥಡು. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ಇವಾಗ ಬೆರೆಸಿರೋದಕ್ಕೇ ನೀವು ಎಗ್ನ ಯೂಸ್ ಮಾಡ್ಕೊಬೋದು. ಸೊ ಎಗ್ ವೈಟು ಎಲ್ಲೋ ಎರಡೂ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೊಬೋದು. ಯೂಶ್ವಲಿ ಎಲ್ಲರೂ ಎಗ್ ವೈಟ್ನ ಹಾಕ್ಕೊಬೇಕು ಅಂತ ಹೇಳ್ತಾರೆ, ನೋ ಪ್ರಾಬ್ಲಮ್, ಎಗ್ ಎಲ್ಲೋನೂ ಹಾಕ್ಕೋಬೋದು. ಇದನ್ನು ನಾನು ಪಾರ್ಲರ್ ಅವ್ರ ಹತ್ರ ಹೋಗಿ ಕೇಳಿ ನಾನು ಹೇಳ್ತಿದ್ದೀನಿ ನಿಮಗೆ. ಸೊ ಯು ಕ್ಯಾನ್ ಯೂಸ್ ಬೋತ್ ಎಗ್ ವೈಟ್ ಆ್ಯಂಡ್ ಎಲ್ಲೋ. ಇಲ್ಲಿ ನೋಡಿ, ನಾನು ಬರೀ ಪಾಕೆಟ್ ಹಾಕಿರೋದೇನೆ, ಹೇಗೆ ಕಾಣಿಸ್ತಿದೆ ಕಲರು ಅಂತ ಹೇಳಿ. ಸೊ ನನಗೆ ಹೇರ್ ಕಲರ್ ಇಂಪಾರ್ಟೆಂಟ್ ಅಲ್ಲ, ಹೇರ್ ಕೇರ್ ಆದರೆ ಸಾಕು. ನಾನು ನೆನ್ನೆನೇ ತಲೆಗೆ ಆಯಿಲ್ ಎಲ್ಲ ಹಾಕಿದ್ದೀನಿ. ಆಯಿಲ್ ತಲೆನಲ್ಲೇ ನಾನು ಅದನ್ನು ಇವಾಗ ಅಪ್ಲೈ ಮಾಡಿಸಿದ್ದೀನಿ. ಅದಾ ಫ್ಲೈಯರ್ಸ್. ಈಗ ಜಿಪ್ಟೋನಲ್ಲಿ ಸಮಥಿಂಗ್ ಆಫರ್ಸ್ ಏನೋ ನಡೀತಿದೆ, ಫ್ಲೈಯರ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅಂದರೆ ಈ ಪ್ರೈಸ್ ಎತ್ಕೊ ಬಚ್ಚಿನಿ, ಅದು ಎತ್ಕೊ ಇಲ್ಲದು. ಆ್ಯಕ್ಚುಲಿ ಕನ್ನಡದಲ್ಲಿ ಏನೇ ಹೇಳಬೇಕು ಅಂತ ಗೊತ್ತಿಲ್ಲ, ಸೊ ಐ ಆಮ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಎತ್ಕೊಂಬ ಬೇಗ, ಕಮಾನ್. ಸೊ ಈ ರೀತಿ ಪೇಪರ್ಸ್ನ ಅದರಲ್ಲಿರುವಂಥ ಐಟಮ್ಸ್, ಅದೆಷ್ಟು % ಆಫರ್ ಇದೆ, ಮತ್ತು ಏನು ಆಫರು, ಎಷ್ಟು ಪರ್ಸೆಂಟೇಜು ಎಲ್ಲ ಅಪ್ಲಯನ್ಸ್ ಮೇಲೆ, ಮತ್ತು ಶಾಪ್ ಆ್ಯಂಡ್ ವಿನ್ ಕಾಂಟೆಂಟು. ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತೆ ಆ್ಯಕ್ಚುಲಿ ಜಿಪ್ಟೋದು. 1 year ಏನಾಗಿದ್ದು. ಸೊ ಫ್ರಮ್ ಸಮಥಿಂಗ್ ವೌಚರ್ಸ್ ಎಲ್ಲ ಪ್ರೈಸಸ್ ಹಾಕಿದ್ದು. ಒಂದು ನಿಮಿಷ. ಸೊ ನೋಡಿ, ಇದೆಲ್ಲ ಫ್ಲೈಯರ್ಸು ನಮ್ಗೆ ಸಿಕ್ಕಿರೋದು. ನನ್ನ ಮಗನಿಗೆ ನಾನು ಬೋಟ್, ರಾಕೆಟ್ ಎಲ್ಲ ಈ ಫ್ಲೈಯರ್ಸಲ್ಲಿ ಮಾಡಿಕೊಡ್ತಾ ಇದ್ದೀನಿ. ನೋಡೋದ್ರಲ್ವಾ, ಈ ರೀತಿ ನೀವು ಯೂಸ್ ಮಾಡ್ಕೊಬೋದು ತಲೆನಲ್ಲಿ ಹೀಟ್ ಕಡಿಮೆ ಮಾಡೋದಕ್ಕೋಸ್ಕರ. ಅಪ್ಲೈ ಮಾಡೋದು ಕೂಡ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಪಾರ್ಟಿಷನ್ ತೆಗೆದು ಅಪ್ಲೈ ಮಾಡಬೇಕು. ಸಾಧ್ಯ ಆದರೆ ಖಂಡಿತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ನಾನೇ ಮೊಬೈಲ್ನ ಇಟ್ಕೊಂಡು ನಾನೇ ಅಪ್ಲೈ ಮಾಡ್ಕೊಬೇಕು. ವಿಡಿಯೋ ಮಾಡ್ತಾ ಇದ್ದಾಗ ಕೈಯೆಲ್ಲ ಹಾಗಿರುತ್ತೆ ಮೆಹಂದಿ, ಮತ್ತೆ ಅದು ಮೊಬೈಲ್ಗೆಲ್ಲ ಅಂಟುತ್ತೇನೋ ಗೊತ್ತಿಲ್ಲ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಶೋ ಯು. ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನಾನು ಇವತ್ತು ಬೆಳಗ್ಗೆ ಟಿಫನ್ ಬಂದು ಉಪ್ಮಾ ಮಾಡಿದ್ದೆ. ಸೂಪರಾಗಿ ಟೇಸ್ಟಿಯಾಗಿ ಬಂದಿತ್ತು. ವೆಜಿಟೇಬಲ್ ಉಪ್ಮಾ ತಿಂದಾಯಿತು. ಈಗ ಆಗಿದೆ ಟೈಮು 12:30 ಆಗಿದೆ. ಈವ್ನಿಂಗ್ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಐ ಡೋಂಟ್ ನೋ ಹೋಗ್ತೀವೋ ಹೋಗಲ್ವೋ ಅಂತ ಹೇಳಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಬೇರೆ ಇರೋದ್ರಿಂದ ಸೊ ನೋಡಬೇಕು. ಇಫ್ ಚಾನ್ಸ್ ವಿ ಆರ್ ಗೋಯಿಂಗ್ ಅಂತಂದರೆ ನಾನು ಈ ವಿಡಿಯೋನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ತುಂಬ ದಿವಸಗಳಿಂದ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಐ ಆಮ್ ರಿಯಲಿ ಸಾರಿ. ತುಂಬಾ ವರ್ಕ್ ಬ್ಯುಸಿ ಆಗಿರ್ಬೋದು,
ಮತ್ತು ಮನೆಗೆ ಬಂದಿದ ತಕ್ಷಣ ಬ್ಯುಸಿ ಆಗಿರ್ಬೋದು, ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೇನಪ್ಪ ಅಂತಂದರೆ ಒಂದು ಕಂಟೆಂಟ್ನ ಇಟ್ಕೊಂಡು ವಿಡಿಯೋ ಮಾಡೋಣ, ಸಿಂಪ್ಲಿ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರ್ಬೋದು. ಬಟ್ ಸಿಂಪ್ಲಿ ಏನೋ ಒಂದು ಹಾಕೋಕ್ಕಿಂತ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಐ ಆಮ್ ನಾಟ್ ಡೂಯಿಂಗ್. ಕೆಲವೊಂದು ವೀಡಿಯೋನ ಶೂಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಆದಷ್ಟು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಜಸ್ಟ್ ನಿಮ್ಗೊಂಥರ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ, ಬಟ್ ತುಂಬ ಜನ ಇನ್ನು ಯೂಟ್ಯೂಬಲ್ಲಿ ಸರ್ಚು ಮಾಡ್ತಾರೆ ಹೌ ಟು ಅಪ್ಲೈ ಮೆಹಂದಿ, ಹೌ ಟು ನಾವು ಹೆಂಗೆ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಇದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳ್ತೀನಿ. ಸೊ ಮೆಹಂದಿ ನನ್ನ ಕೈಯೆಲ್ಲ ನೋಡಿ ಎಷ್ಟು ಕಲರ್ ಇದೆ ಅಂತ. ನಾನು ಬೆಳಗ್ಗೆ ಫೇಸ್ ವಾಶ್ ಮಾತ್ರ ಮಾಡಿದ್ದೀನಿ, ಸೀರಮ್ ಹಾಕಿದ್ದೀನಿ ಅಷ್ಟೇ, ಮಾಮಹತ್ ಸೀರಮ್ಮು. ನಾನು ಇನ್ನೂ ಏನು ಮೇಕಪ್ ಎಲ್ಲ ಏನು ಹಾಕಲಿಲ್ಲ. ಮನೆಯಲ್ಲಿದ್ದರೆ ಸೀರಮ್ ಹಾಕಿ ಬಿಟ್ಬಿಡ್ತೀನಿ, ಏನು ಮೇಕಪ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಈಗ ನಾನು ತೋರಿಸ್ತೀನಿ ಮೆಹಂದಿ ಹೆಂಗೆ ಕಲರ್ ಬಂದಿದೆ ಅಂತ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಅದು ಮೇಲೆಗಡೆ ವಾಟರ್ ಡ್ರಾಪ್ ಬಿಟ್ಟಿದ್ದೆ. ಒಂದು ಸ್ವಲ್ಪ ಕೈ ತೊಳೆದಾದ್ಮೇಲೆ ಅದ್ರ ಸುಮ್ಮನೆ ಚುಮ್ಕಿಸಿದ್ದೆ. ಅದು ಕಲರ್ ನೋಡಿ ಹೆಂಗೆ ಎಳಿತಿದೆ ಅಂತ. ಒಂದು 3 hours ಬಿಟ್ಬಿಟ್ಟು ಅದಾದಮೇಲೆ ಅಪ್ಲೈ ಮಾಡೋಣ ಅಂತ. ಇದು ಬೆರೆಸ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಕೈ ಹಾಕಿ ಬೆರೆಸಿ. ಬೇರೆ ಏನಾದರೂ ಇಟ್ಟು ಬೆರೆಸಿದಾಗ ಅದೊಂಥರ ಹಾಗೇ ಇರುತ್ತೆ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ, ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ತುಂಬ ವಾಟ್ರಿನೂ ಇಲ್ಲ ಮತ್ತು ತುಂಬ ಗಟ್ಟಿನೂ ಇಲ್ಲ. ಈ ಬ್ಯಾಟರ್ ದೋಸೆ ಇಡ್ಲಿ ಹಿಟ್ಟೆಲ್ಲ ಹೇಗಿರುತ್ತೆ ಆ ರೀತಿ ಬೆರೆಸಿದ್ದೀನಿ. ಸೊ ಇಷ್ಟು ಮಟ್ಟಿಗೆ ನೀವು ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಏನು ಬುಜ್ಜಿ? ಓಕೆ. ಸೊ ಇಷ್ಟು ಮಟ್ಟಿಗೆ ನೀವು ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಮಾಡ್ಕೊಟ್ಟಿದ್ದೀನಿ ನಿನಗೆ. ಇದೆಲ್ಲ ಆಲ್ಮೋಸ್ಟ್ ಡೈಲಿ ಹಿಂಗೆ ಇರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರು. ಈ ಝೆಪ್ಟೋ ಫ್ಲೈಓವರ್ಸ್ ಇತ್ತಲ್ಲ, ಏನು ಮಾಡೋದು ಅಂತೇಳಿ ನೋಡಿ ಏನು ಮಾಡಿಕೊಟ್ಟಿದ್ದೀನಿ ನನ್ನ ಮಗನಿಗೆ. ಇದು ಏರೋಪ್ಲೇನು. ಚಿನ್ನಿ ರಾಕೆಟಲ್ಲಿದೆ ತಗೋಬಾ. ಸೊ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಸರಿ ಮಾಡಿರ್ತೀವಲ್ಲ. ಆ್ಯಕ್ಚುಲಿ ಏರೋಪ್ಲೇನ್ ಬಂದು ನಾನು ಮರ್ತೋಗಿದ್ದೆ. ಇದನ್ನು ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇದು ಏರೋಪ್ಲೇನು. ಹಾಗೆ ರಾಕೆಟ್ ಏನಮ್ಮ ಹಿಂಗಾಗೋಗಿದೆ ರಾಕೆಟು, ಸ್ಕ್ರ್ಯಾಚ್ ಆಗಿಬಿಟ್ಟೈತೆ. ಓಕೆ, ದಿಸ್ ಇಸ್ ರಾಕೆಟ್. ಆ್ಯಕ್ಚುಲಿ ಇದನ್ನು ಇದು ಮಾಡಿಬಿಟ್ಟಿದ್ದಾನೆ. ಇದು ರಾಕೆಟು. ಬೋಟು ಓಕೆ. ಬೋಟ್ ಮಾಡೋದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದನ್ನು ನಾವು ನಂಗೆ ಮಾಡಾಕಿದ್ದಾನೆ. ಚಿಕ್ಕದೊಂದಿದೆ, ಐ ವಿಲ್ ಶೋ ಯು ದಟ್ ಒನ್. ಇಲ್ಲಿ ನೋಡಿ, ಮಕ್ಳಿಗೆ ಗೊತ್ತಲ್ವಾ ಪೇಪರ್ ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ಏನು ಗತಿ ಆಗುತ್ತೆ ಅಂತ. ಸೊ ಇದು ಸ್ವಲ್ಪ ಗಟ್ಟಿ ಇದೆ ಪೇಪರು ನೋಡಿ. ಈ ರೀತಿ ಬೋಟ್ ಇದನ್ನೆಲ್ಲ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ರೆಡಿ 2 3 ಗೋ. ಹೇ. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತೇಳಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಗಾಯ್ಸ್. ಸೊ ಗೈಸ್, ಆ್ಯಕ್ಚುಲಿ ಈಗ 4 o'clock ಆಗೋಯ್ತು ಟೈಮು. 12:45 ಸಮಥಿಂಗಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದು ಹೆನ್ನನ. ಈಗ ನಾನು ಹೆನ್ನನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಪಾರ್ಟಿಷನ್ ಆಗಿ ಅಪ್ಲೈ ಮಾಡ್ಕೊಬೇಕು. ಫಸ್ಟು ನಾನು ಹಾಫ್ ಪಾರ್ಟ್ನ ತೊಗೊಂಡು ಅದಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿ ಅದಾದಮೇಲೆ ನಾನು ಫುಲ್ ಪಾರ್ಟಿಗೆ ಮಾಡ್ತೀನಿ. ಯಾಕೆ ಅಂತಂದರೆ ಇದು ಡೈಲಿ ಹಾಕೋದಲ್ಲ ಅಲ್ವಾ. ಸೊ ರೇರಾಗಿ ಹಾಕೋದ್ರಿಂದ ಕ್ಲೀನಾಗಿ ಹಾಕ್ಕೊಂಬಿಟ್ರೆ ಬೆಟರು. ಸೊ ತುಂಬಾ ಹೇರ್ ಫಾಲ್ ಇದೆ ಫ್ರೆಂಡ್ಸ್, ನೋಡಿ ಸಖತ್ ಹೇರ್ ಫಾಲ್ ಇದೆ. ನಾನು ಕೆಳಗಡೆ ಒಂದು ಬಟ್ಟೆನ ಹಾಕ್ಕೊಂಬಿಟ್ಟಿದ್ದೀನಿ. ಆ್ಯಕ್ಚುಲಿ ಕೋಲ್ಡಾಗಿದೆ, ಜಿಲ್ಲಂತ ಇದೆ. ಸೊ ಪಾರ್ಟಿಷನ್ ಆಗಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನಾನು ಹೀಗೆ ಮಾಡಿದರೆ 1 hour ಆಗುತ್ತೆ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿರ್ತೀನಿ, ಯಾವ ರೀತಿ ಹಾಕ್ಕೋತೀನಿ ಅಂತ ಹೇಳ್ಬಿಟ್ಟು ನೋಡಿ. ಓಕೆ, ಸೊ ಫಸ್ಟು ನಾನು ಫ್ರಂಟಿಗೆ ಹಾಕ್ಕೊಂಡು ಅದಾದಮೇಲೆ ಬ್ಯಾಕಿಗೆ ಹಾಕ್ಕೊಂಡಿದ್ದೀನಿ. ಸ್ಕ್ಯಾಲ್ಪ್ಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಹೇರ್ಸ್ಗೆ ಹಾಕಬೇಕು. ಸೊ ಈ ರೀತಿ ನೀವು ಬೆಂಡ್ ಮಾಡಿಕೊಂಡು ಫ್ರಂಟಲ್ಲಿ ಹೆಂಗಿದ್ರು ಕಂಪ್ಲೀಟಾಗಿ ನಮ್ಗೆ ಹಾಕೋಕ್ಕೆ ಕೈಯೆಲ್ಲ ಆಗುತ್ತಲ್ಲ. ಸೊ ಬ್ಯಾಕಲ್ಲಿ ಹಾಕಿರಲ್ಲ. ಮತ್ತು ಈ ಮಿಡಲ್ ಪೋರ್ಷನ್ ಏನಿರುತ್ತೋ
ಅಲ್ಲೇ ಹಾಕೊಂಡ್ಬಿಡ್ಬೇಕು ಫಸ್ಟೇ. ಅದಾದಮೇಲೆ ಹಿಂಗೆ ತಲೆನ ಬಗ್ಸಿ ಫುಲ್ಲು ಹೇರ್ಸ್ಗೆಲ್ಲ ಹಾಕಿ ಇಲ್ಲೇ ಈ ರೀತಿ ಗಂಟು ಆಗೋ ಥರ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಸೀದಾ ಹಿಂಗೆ ಹಾಕ್ಕೊಂಡು ಆಗ ನಮಗೆ ಹಿಂದೆಗಳೇನೂ ಲೈಕ್ ಡ್ರಾಪ್ ಬೀಳ್ತಿರಲ್ಲ, ಕಂಫರ್ಟಬಲ್ ಆಗಿರುತ್ತೆ ವರ್ಕ್, ಅಂದರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳೋಕ್ಕೆ. ಸೊ ನಾನೀಗ ಅದೇ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಹಂಗೆ ಹಾಕಬೇಕು ಕೂಡ. ಸೊ ನೀವು ಕೆಲವೊಂದು ವೀಡಿಯೋಸೆಲ್ಲ ನೋಡಿರ್ತಾರೆ, ಈ ಥರ ಬಂದು ಹಾಕಿರ್ತಾರೆ. ಗೈಸ್, ಐ ಕಂಪ್ಲೀಟೆಡ್ ಅಪ್ಲೈಯಿಂಗ್ ಹೆನ್ನ. ಸೊ ನಾನು ಫೋಕಸ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇಷ್ಟು ಮಟ್ಟಿಗೆ ಹಾಕ್ಕೊಂಡಿದ್ದೀನಿ, ಕೈಯೆಲ್ಲ ನೋವು ಬಂತು. ನನಗೆ ಎಷ್ಟು ಹೀಟ್ ಇದೆ ಅಂತ ನೋಡಿ ಬಂದೆ ಬಂಗಾರ. ಸೊ ಜಸ್ಟ್ ಹಾಕ್ಕೊಂಡಿದ್ದು ವಿಡಿಯೋ ಮಾಡ್ತಿದ್ದೀನಿ ಮೊನ್ನೆ. ಸೊ ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದಾನೆ. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಹಿಮ್. ಸೊ ಈ ರೀತಿ ನೋಡಿ ಫುಲ್ ಹೀಟ್ ಇದೆ ಬಾಡಿನಲ್ಲಿ. ಮತ್ತು ನಾನು ಹೇರ್ಸ್ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ನಾನು ಕಂಪ್ಲೀಟು ಇಲ್ಲೆಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಇಲ್ಲೆಲ್ಲ ಕಲರ್ ಹಾಕ್ಬಿಡುತ್ತೋ ಏನೋ ಗೊತ್ತಿಲ್ಲ. ಸಿ, ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ತಂಪಾಗಿದೆ. ಮೆಹಂದಿ ಹಾಕ್ಕೊಂಡಿದ್ದ ತಕ್ಷಣ, ಹೆನ್ನ ಹಾಕ್ಕೊಂಡಿದ್ದ ತಕ್ಷಣ ತಲೆಗೆ ತಂಪಾಗಿದೆ. ಮತ್ತು ಅವಾಗ ಲೈಕ್ ಮಂತ್ಲಿ ಒನ್ಸು 2 months ಒನ್ಸು ಕೈಗೆಲ್ಲ ಮೆಹಂದಿ ಹಾಕ್ಕೊಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಟೈಮ್ ಸಿಕ್ಕಾಗ ಹಾಕ್ಕೋತೀನಿ ಈ ಫೆಸ್ಟಿವಲ್ ಸೀಸನಲ್ಲೆಲ್ಲ. ಬಟ್ ತುಂಬ ದಿವಸನೇ ಆಗೋಯ್ತು ಇವಾಗ ಹಾಕ್ಕೊಂಡು. ಅಷ್ಟು ಟೈಮ್ ಸಿಗ್ತಾ ಇಲ್ಲ ಫ್ರೀಯಾಗಿ. ಇವಾಗ ನೋಡಿ ಹಿಂಗೆ ಹಾಕ್ಕೊಂಡಿದ್ದೀನಿ ನನ್ನ ಹೆನ್ನನ. ಸೊ ಇದನ್ನು ಕಂಪ್ಲೀಟಾಗಿ 1 hour ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಒಳಗಡೆ ಅದೆಲ್ಲ ಹೋಗಿ ಅಬ್ಸರ್ವ್ ಆಗಬೇಕು. ಹೇರ್ ಏನಿದೆ, ಸ್ಕ್ಯಾಲ್ಪಿಗೆಲ್ಲ ಏನಿದೆ ಅದೆಲ್ಲ ಹೋಗಿ ಕ್ಲೀನಾಗಿ ಅಬ್ಸರ್ವ್ ಆಗಬೇಕು. ಹೆನ್ನಲ್ಲಿರುವಂತಹ ಲೈಕ್ ಕೋಲ್ಡ್ನೆಸ್ ಎಲ್ಲ. ಸೊ 1 hour ಬಿಡ್ತಾ ಇದ್ದೀನಿ. ಈಗ 4 ಆಗಿದೆ. 5 ತನಕ ಹಿಂಗೆ ಬಿಟ್ಟು ಅದಾದಮೇಲೆ ಹೇರ್ನ ವಾಶ್ ಮಾಡೋ ಅಂಥದ್ದು. ಹಸ್ಬೆಂಡು ಅಷ್ಟರೊಳಗಡೆ ಬರ್ತಾರೆ, ಅವ್ರಿಗೂ ಬೇರೆಸಿಟ್ಟಿದ್ದೀನಿ ಹೆನ್ನ ಪೌಡರು. ಅವರು ಕೂಡ ಹಾಕ್ಕೋತಾರೆ. ಪಾಪುಗೆ ಹಾಕಲ್ಲ, ಜಸ್ಟ್ ಅವ್ನಿಗೆ ಆಯಿಲ್ ಮಸಾಜ್, ಆಲ್ಮಂಡ್ ಆಯಿಲ್ ಇದೆಯಲ್ಲ ಅದನ್ನು ಮಸಾಜ್ ಮಾಡ್ತೀನಿ. ಬಾದಾಮಿ ಆಯಿಲ್ ಬರುತ್ತಲ್ಲ, ಸೊ ಅದನ್ನು ಮಕ್ಕಳಿಗೆ ಮಸಾಜ್ ಮಾಡಿ. ಹೆನ್ನ ಎಲ್ಲ ಏನು ನೆಸಸರಿ ಇಲ್ಲ ಅವರಿಗೆ. ಬುಜ್ಜಿ, ಅವ್ನಿಗೆ ಹೇರ್ ವಾಶ್ ಬೇಡವಂತೆ. ಅವ್ನಿಗೆ ತಲೆ ಸ್ನಾನ ಮಾಡೋದೇ ಇಷ್ಟ ಆಗಲ್ಲ ಅವನಿಗೆ, ಏನೋ ಗೊತ್ತಿಲ್ಲ. ಎಷ್ಟೇ ನಾವು ಮನೆಯಲ್ಲಿ ಫ್ರೀಯಾಗಿರಬೇಕು ಅಂತ ಅಂದ್ಕೊಂಡ್ರು ಕೆಲಸಗಳು ಮಾತ್ರ ಬರ್ತಾ ಇರುತ್ತೆ. ಅದು ಹೆಂಗೆ ಸಂಭಾಳಿಸೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಫುಲ್ ಕೆಲಸ. ಅಂದರೆ ಕೆಲವರು ಅನ್ಕೋತಾರೆ ವೀಕ್ ಪೂರ್ತಿ ಆಫೀಸ್ಗೆ ಹೋಗ್ತಾರೆ, ಸ್ಯಾಟರ್ಡೆ ಸಂಡೇ ಏನು ಕೆಲಸ ಇರಲ್ಲ, ಫುಲ್ ಫ್ರೀ ಅಂತ. ನೋ, ನಾಟ್ ಲೈಕ್ ದಟ್. ಸ್ಯಾಟರ್ಡೆ ಸಂಡೇನೇ ಜಾಸ್ತಿ ಕೆಲಸ. ವೀಕಲ್ಲಿ ಮಾಡದೇ ಇರೋವಂಥ ಕೆಲಸಗಳನ್ನೆಲ್ಲ ಸ್ಯಾಟರ್ಡೆ ಸಂಡೇನೇ ಮುಗಿಸ್ಕೊಬೇಕು. ಬಟ್ಟೆ ಒಗೆಯೋದಾಗಿರ್ಬೋದು, ಹಾರಿಸಿ ಎತ್ತಿಟ್ಟು ತುಂಬ ಕೆಲಸ ಇರುತ್ತೆ ಅಲ್ವಾ ಮಗನೇ? ಎಷ್ಟು ಕೆಲಸ ಇರುತ್ತೆ ಮಮ್ಮಿಗೆ? 10 ಕೆಲಸ ಅಲ್ವಾ? ಮಮ್ಮಿಗೆ ಹೆಲ್ಪ್ ಮಾಡಲ್ವ ನೀನು? ಮಾಡ್ತೀಯಾ? ಈಗ ಇನ್ನೂ ಸ್ನಾನಕ್ಕೆ ಹೋಗಲಿಲ್ಲ. ಆಯಿತು 1 hour ಆಗಿದೆ ಹಾಕ್ಕೊಂಡು ತಲೆಗೆ ಹೆನ್ನ. ಹೋಗಲಿಲ್ಲ ಇನ್ನೂ, ಹೋಗಬೇಕು. ಇನ್ನು ಸ್ವಲ್ಪ ಕೋಲ್ಡ್ ಅದೇ ರೀತಿ ಫೀಲ್ ಆಗ್ತಾ ಇದೆ ತಲೆಯಲ್ಲಿ. ಅನ್ನಿಸ್ತಾ ಇದೆ, ಇನ್ನೂ ಹೀಟ್ ಎಳೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ಅಷ್ಟರೊಳಗಡೆ ಬಟ್ಟೆ ಎಲ್ಲ ಮಡಚಿಬಿಡೋಣ. ಎತ್ತಿಟ್ಬಿಟ್ರೆ ಮಡಚಿಬಿಟ್ಟು ಒಂದು ಕೆಲಸ ಮುಗಿಯುತ್ತೆ. ಅದಕ್ಕೆ ಬೇಗ ಎಲ್ಲ ಬಟ್ಟೆಗಳೆಲ್ಲ ಮಡಚ್ತಿದ್ದೀನಿ. ನನಗೇನಂದರೆ ಬಟ್ಟೆ ಒಗೆದ್ಬಿಟ್ರೆ ಎತ್ತಿಟ್ಬಿಡ್ಬೇಕು. ನನಗೆ ಮತ್ತೆ ಅದನ್ನು ಉಡ್ಡೆ ಎಲ್ಲ ಹಾಕ್ಕೊಂಡಿದ್ರೆ ನನಗೆ ಇಷ್ಟನೇ ಆಗಲ್ಲ. ಕೆಲವೊಂದು ಸಾರಿ ಏನು ಮಾಡ್ತೀನಿ ಅಂತಂದರೆ ಫುಲ್ ತ್ಯಾವ ಇತ್ತು ಆರಲಿಲ್ಲ ಅಂತಂದರೆ ಹಾಗೆ ಇಟ್ಬಿಡ್ತೀನಿ ನಾನು. ಹಾಗೆ ಇಟ್ಬಿಡ್ತೀನಿ ಅಂತಂದರೆ ಚೇರ್ಸು ಟೇಬಲ್ಸ್ ಮೇಲೆಲ್ಲ ಹಾರಾಕ್ತೀನಿ. ಸೊ ಈಗೆಲ್ಲ ಒಣಗಿದೆ ಅಲ್ವಾ, ಸೊ ಎಲ್ಲ ಎತ್ತಿಡ್ತಾ ಇದ್ದೀನಿ ಕ್ಲೀನಾಗಿ. ಈಗ ಬಟ್ಟೆ ಎಲ್ಲ ಮಡಚಿಬಿಟ್ಟು ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಓಕೆ, ಸೊ ಗೈಸ್, ಐ ಆಮ್ ಬ್ಯಾಕ್. ಮೊಬೈಲ್ ಬೀಳ್ತಿತ್ತು ಈಗ ಕೆಳಗಡೆ. ಒನ್ಸ್ ಅಗೇನ್ ಐ ಆಮ್ ಬ್ಯಾಕ್ ಗೈಸ್. ಹೇರ್ ವಾಶ್ ಆಗಿದೆ. ಸೊ ಹೆಂಗಿದೆ ಅಂತ ಈಗ ನನಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಮಿರರಲ್ಲಿ ನೋಡೋಕ್ಕೆ. ಯಾಕೆ ಅಂತಂದರೆ ಈವ್ನಿಂಗ್ ಆಗೋಗಿದೆ. ಓಕೆನಾ, ಈಗ ಆಲ್ಮೋಸ್ಟ್ 6:30 ಅನ್ಕೊತೀನಿ ಟೈಮು ಆಗಿದೆ. ಸೊ ಅದರಿಂದ ಹೇರ್ ಡ್ರೈ ಆದ್ರೇ ಅದರಲ್ಲಿರೋ ಶೈನಿಂಗ್ ಆಗಿರ್ಬೋದು ಮತ್ತು ಕಲರ್ ಏನಾದರೂ ಚೇಂಜ್ ಆಗಿದೆಯಾ ಎಲ್ಲ ಗೊತ್ತಾಗೋದು. ಅದಕ್ಕೋಸ್ಕರ ಮಾರ್ನಿಂಗ್ ನಾನು ಹೇಗಿದೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಸೊ ಫುಲ್ ವೆಟ್ಟಿದೆ ತಲೆ. ಹಸ್ಬೆಂಡ್ ಏನಂತ ಗೊತ್ತಿಲ್ಲ, ಹೊರಗಡೆ ಹೋಗೋಣ ಅಂತ ಹೇಳಿದರು ಬೆಳಗ್ಗೆ. ಎಲ್ಲಿಗೆ ಅಂತ ಹೇಳಿರಲಿಲ್ಲ, ಬಟ್
ಈಗ ಪುಷ್ಪ ಮೂವಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಪುಷ್ಪ 2 ಮೂವಿ ರಿಲೀಸ್ ಆಗಿದೆಯಲ್ಲ, ಸೊ ಅದಕ್ಕೆ ಸ್ಟಾರ್ ಸುವರ್ಣನಲ್ಲಿ ಪುಷ್ಪ 1 ಹಾಕಿದ್ದಾರೆ, ನೋಡ್ತಾ ಇದ್ದೀನಿ. ಸೊ ಈಗ ಹಸ್ಬೆಂಡ್ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 7 o'clock ಶೋ ಇದೆ, ಇನ್ನು ಹಾಫ್ ಆನ್ ಅವರ್ ಟೈಮು, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬಂದರೆ ಹಾಗೆ ಹೊರಡೋದು. ರೆಡಿ ಆಗಿದ್ದೀನಿ ಇಷ್ಟೇ. ನಾನು ರೆಡಿ ಆಗೋದೇನು ನೈಟ್ ಹೋಗ್ತಾ ಇರೋದಲ್ವ, ಸೊ ಏನು ಅಷ್ಟು ರೆಡಿ ಆಗ್ತಾಯಿಲ್ಲ. ಈಗ ಹಸ್ಬೆಂಡ್ ಬರೋದೇ ಮೂವಿಗೆ ಹೋಗ್ತೀವಿ. ಬನ್ನಿ, ಹಾಗೆ ತೋರಿಸ್ತಾ ಇರ್ತೀನಿ. ಮೂವಿ ಬಗ್ಗೆ ರಿವ್ಯೂ ಕೂಡ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಹೇಗಿದೆ ಏನು ಅಂತ ಹೇಳಿ. ಐ ಆಮ್ ಅ ಬಿಗ್ ಸ್ಪಾಯ್ಲರ್ ಅಂತಲೇ ಹೇಳ್ಬೋದು. ಯಾರಾದರೂ ಮೂವಿ ನೋಡಲಿಲ್ಲ ಅಂತಲೇ ನಾನು ಏನಾದರೂ ನೋಡಿದರೆ ನಾನು ಎಲ್ಲ ಹೇಳ್ಬಿಡ್ತೀನಿ. ಸೊ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಶ್ಯಾಮ್ಲಾ ಅಂತ ಹೇಳಿ, ಅವಳಿಗೆ ಇರಿಟೇಟ್ ಮಾಡ್ತಾ ಇರ್ತೀನಿ. ಅವಳು ಹೇಳ್ತಾ ಇರ್ತಾರೆ ಯು ಆರ್ ಅ ಬಿಗ್ ಸ್ಪಾಯ್ಲರ್ ಅಂತ. ಸೊ ಬನ್ನಿ ಈಗ ಹೋಗೋಣ ಮೂವಿಗೆ. ಓಕೆ, ಯಾಕೆ ಲೇಟ್ ಮಾಡಿದೆ? ಏನಾಯಿತು ಕತೆ ಹೇಳು, ಕತೆ ಹೇಳಿ, ಏನಾಯಿತು? ಅದೇ ಟ್ರಿಮ್ ಮಾಡಿಸ್ಬೇಕಾದ್ರೆ ಏನಾಯಿತು? ವಾಸ್ಪನ್ ಕೈ ಕೊಟ್ಬಿಟ್ಟಿದ್ದೆ. ಜೋರಾಗಿ ಹೇಳು, ಹೇಳು, ಪರವಾಗಿಲ್ಲ, ನಾಚಿಕೆದ ಎಲ್ಲ ಸುಮ್ಕ. ಈ ಕಡೆ ಇಲ್ಲ, ಈ ಕಡೆ ಆಯಿತು ಅಷ್ಟೇ ಇರೋದು. ಬುಕ್ ಮಾಡೋದು ಬೇಡ ಅಂದರೆ ಸಂಡೇ ಸಂಜೆ ನಮ್ಮ ಕೈಯಲ್ಲಿ ಮೂವಿಗೆ ಹೋಗೋಕ್ಕಾಗಲಿಲ್ಲ. ಸೊ ಸಂಡೇ ರಶ್ ಕೂಡ ಇರುತ್ತೆ, ಅದು ಈವ್ನಿಂಗ್ ಶೋ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಮಗುನ ಕರ್ಕೊಂಡು ಹೋದರೆ ಅಂತ ಹೇಳಿ ಮಂಡೇ ನಾವು ನೈಟ್ ಶೋಗೆ ಹೋಗಿದ್ವಿ. 9:30 to 1 o'clock 1:30 ಆಗೋಗಿತ್ತು ನಾವು ಬರೋಷ್ಟರೊಳಗಡೆ. ಚೆನ್ನಾಗಿತ್ತು ಮೂವಿ, ತುಂಬಾ ಸೂಪರಾಗಿತ್ತು. ಕೆಲವ್ರು ಹೇಳ್ತಾರೆ ಸೆಕೆಂಡ್ ಹಾಫಲ್ಲಿ ಲ್ಯಾಗ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಸೂಪರಾಗಿದೆ ಮೂವಿ. ನಾನೇನು ಅಲ್ಲು ಅರ್ಜುನ್ ಫ್ಯಾನ್ ಅಲ್ಲ, ಬಟ್ ದ ಸ್ಟೋರಿ ಈಸ್ ವೆರಿ ಗುಡ್. ಬಟ್ ಆ್ಯಕ್ಷನ್ ಜಾಸ್ತಿ ಆ ಥರ ಎಲ್ಲ ಒಂಥರ ರೌಡಿಸಮ್ಸ್ ಎಲ್ಲ ಇಲ್ಲದೆ ಇರೋದ್ರಿಂದ ಹುಡುಗರಿಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಬಟ್ ಇಟ್ಸ್ ಗುಡ್ ಮೂವಿ ಅಂತಲೇ ನಾನು ಹೇಳ್ತೀನಿ. ಪಾಪ್ಕಾರ್ನ್ ತಿನ್ನೋಕ್ಕೆ ಬಂದ ಮೂವಿಗೆ, ಪಾಪ್ಕಾರ್ನ್ ತಿನ್ನೋಕ್ಕೆ ಬಂದ ಮೂವಿಗೆ. ನಾನು ತಗೊಳ್ಳ ನಾನು. ಥ್ಯಾಂಕ್ ಯು, ಒಳ್ಳೆ ಮಗ. ಥ್ಯಾಂಕ್ ಯು ಸೋ ಮಚ್ ಬಂಗಾರ, ಥ್ಯಾಂಕ್ ಯು ಸೋ ಮಚ್. ನಾನು ಕೇಳಲೇ ಇಲ್ಲ. ಗುಡ್ ಬೇಬಿ ಅಪ್ಪ ನಮ್ಮ ಬೇಬಿ ಅಲ್ವಾ? ಹೆಂಗೆ 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 ಬಂಗಾರಿ? ಅಲ್ಲಲ್ಲ, ನಂಗಲ್ಲ, ಪಪ್ಪಗೆ. ಸೂಪರ್. ನಾನು ಆಲ್ರೆಡಿ ಹೇಳಿದಾಗೆ ಮೂವಿ ತುಂಬಾ ಚೆನ್ನಾಗಿದೆ. ಹಾಗೆ ಎಫರ್ಟ್ ಹಾಕಿರೋದು ತುಂಬಾ ಎಫರ್ಟ್ ಹಾಕಿದ್ದಾರೆ ಮೂವಿಗೆ. ಆ ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರು ಪಟ್ಟಿರೋ ಶ್ರಮ, ಅವ್ರ ಕೈ ಇಟ್ಕೊಂಡಿರೋ ಅಂಥ ರೀತಿ ಕಂಟಿನ್ಯೂಯಸ್ ಎಂಟೈರ್ ಮೂವಿನಲ್ಲಾಗಿರ್ಬೋದು, ಮಾತಾಡ್ತಿರೋ ರೀತಿ, ಅದನ್ನು ಯಾರೂ ಅಷ್ಟು ದಿವಸ ಟ್ರೈ ಮಾಡಿ ವರ್ಕ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ 3 years ಈ ಮೂವಿಗೋಸ್ಕರ ಅವ್ರ ಲೈಫ್ನ ಕೊಟ್ಟು ವರ್ಕ್ ಮಾಡಿದ್ದಾರೆ. ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ ಅಂತ ಹೇಳ್ತೀನಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಗಿರೋಂತಹ ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ಇದು ಆಲ್ರೆಡಿ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ. ನಾನು ಆಚೆ ಬೆಳಗ್ಗೆ ಬಿಸಿಲು ಕಾಯ್ತಾ ಇದ್ದೀನಿ. ಸಾತ್ವಿಕಿಗೆ ನಾನು ಹೋಮ್ವರ್ಕ್ ಮಾಡೋಕ್ಕೆ ಹೇಳಿದ್ದೆ. 23 ಕೊಟ್ಟಿದ್ದಾರೆ ಲೆಟರು. ಬರ್ದಾ? ಹಾಂ, ಸೊ ಇದು ಒಂದು ಕ್ಲಾಸ್ ವರ್ಕಲ್ಲಿ ಬರ್ಸಿರೋದು ಇದು, ಓಕೆನಾ? ನಾನೇನು ಕೈ ಹಿಡ್ದಿಲ್ಲ, ಅವ್ನ ಪಕ್ಕದಲ್ಲೂ ಕೂತ್ಕೊಳ್ಳೂ ಇಲ್ಲ. ಇದು ಹೋಮ್ವರ್ಕ್ ಅವನಿಗೆ ಬರ್ಸಿರೋದು. ಅದನ್ನೇ ನಾನು ಹೇಳ್ತಾ ಇರೋದು, ನಾನು ಬರ್ಸಲಿಲ್ಲ, ನೀನೇ ಬರ್ದಿರೋದು ಅಂತ ಹೇಳ್ತಾ ಇರೋದು. ಸೊ ಈಗ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ. ಇಲ್ಲ ಮಗನೇ, ನಾನು ಬರ್ಸಲಿಲ್ಲ, ನೀನೇ ಬರ್ದಿರೋದು, ಸಾತ್ವಿಕ ಬರ್ದಿರೋದು ಅಂದೆ.
ಇದರ ಎಲ್ಲದರ ಮಧ್ಯೆ ನನಗೆ 2K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.